ಹರೇ ಶ್ರೀನಿವಾಸ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಒಂದು ಬೃಂದಾವನ ಥರ ಕಾಣಿಸ್ತಾ ಇದೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಹೌದು, ನಾನು ತಂಬೆಹಳ್ಳಿಗೆ ಬಂದಿದ್ದೀನಿ. ತಂಬೆಹಳ್ಳಿಲಿ ಯಾರ ಬೃಂದಾವನ ಇದೆ ನಿಮಗೆಲ್ಲ ಗೊತ್ತಿದೆ. ಕೆಲವರಿಗೆ ಹೇಳ್ತಾ ಇದ್ದೀನಿ. ಶ್ರೀ ಮಾಧವ ತೀರ್ಥರು ಬೃಂದಾವನ ಇದೆ. ಅವ್ರದ್ದು ಆರಾಧನೆ ಇವತ್ತು, ನಾಳೆ, ನಾಡಿದ್ದು. ನಾಳೆ ದಿವಸ ಮಧ್ಯದ ಆರಾಧನೆ, ಅಮಾವಾಸ್ಯೆ ದಿವಸ. ಅದರಿಂದ ನಾನು ಕೃಷ್ಣ ನನ್ನಲ್ಲಿ ನಿಂತು ಏನು ನುಡಿಸ್ತಾ ಇದ್ದಾನೆ ಅಂದರೆ, ನಿಮ್ಗೆಲ್ಲರಿಗೂ ಕೂಡ ಮನೇಲೇ ಕೂತ್ಕೊಂಡು ಮಾಧವ ತೀರ್ಥರ ಆರಾಧನೆಯಲ್ಲಿ ಪಾಲ್ಗೊಂಡು ಅವರಿಗೆ ಪಂಚಾಮೃತ ಅಭಿಷೇಕದ ಲೈವ್ ತೋರಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ನೋಡ್ತೀರ ತಾನೆ, ಮನೇಲೇ ಕೂತ್ಕೊಂಡು ಮಡಮಡಿಯಾಗಿ ಸ್ನಾನ ಗೀನೆಲ್ಲ ಮಾಡಿಕೊಂಡು, ಗೊತ್ತಾಯ್ತಾ, ಕೃಷ್ಣನಿಗೆ ತುಪ್ಪ ದೀಪ ಹಚ್ಕೊಂಡು ಮಾಧವ ತೀರ್ಥರಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದಾರೆ. ನಾವು ಮನೇಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ನೀವು ಭಕ್ತಿಯಿಂದ ನೋಡಬೇಕು. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ತಂಬೆಹಳ್ಳಿ ಎಲ್ಲಿದೆ ಅಂದರೆ, ನೀವು ಮುಳುಬಾಗ್ಲು ಬಸ್ಸಲ್ಲಿ ಬಂದ ತಕ್ಷಣ ಅವ್ರನ್ನ ಕೇಳಿ ತಂಬೆಹಳ್ಳಿ ಸ್ಟಾಪ್ ಕೊಡಿ ಅಂತ, ಅಲ್ಲಿ ಕೊಡ್ತಾರೆ. ಅಲ್ಲಿ ಇಳಿದು ಯಾರನ್ನು ಕೇಳಿದ್ರು ಕೂಡ ನೀವು ತಂಬೆಹಳ್ಳಿಗೆ ಬರ್ಬೋದು. ಇಲ್ಲಿ ಮಾಧವ ತೀರ್ಥರ ಮೃತ್ತಿಕ ಬೃಂದಾವನ ಇದೆ, ಗೊತ್ತಾಯ್ತಾ. ನೀವು ಅವ್ರನ್ನ ಏನು ಕೇಳಿದ್ರು ಕೂಡ ಇಲ್ಲ ಅನ್ನಲ್ಲ. ಅವರು ಎಲ್ಲನೂ ಕೂಡ ಸಕಲ ಸೌಭಾಗ್ಯಗಳನ್ನೆಲ್ಲ ಕೂಡ ಕೊಡ್ತಾರೆ. ಅವ್ರದ್ದು ಆರಾಧನೆ ಪ್ರಯುಕ್ತ ಲೈವ್ ಕಾರ್ಯಕ್ರಮ ನಾನು ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೋಡಬೇಕು. ಇದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಈಗ ಹತ್ತಿರದಿಂದ ಬೃಂದಾವನ ತೋರಿಸ್ತೀನಿ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಶ್ರೀ ಮಾಧವ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ನಾಳೆ ದಿವಸ ನೀವು ಪಂಚಾಮೃತ ಅಭಿಷೇಕದ ಕಾರ್ಯಕ್ರಮನ ನೋಡ್ಬೋದು. ಹರೇ ಶ್ರೀನಿವಾಸ. ಎಲ್ರಿಗೂ ಒಳ್ಳೆಯದಾಗಲಿ.